ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ನಾವು ಹಾವೇರಿ ಜಿಲ್ಲೆಯ ವಸೃತಿ ಗ್ರಾಮದಲ್ಲಿ ಶ್ರೀ ಗುದ್ದಲೀಶ್ವರರ ಮಹಾಮಹಿಮಾ ಪುರುಷ ಈ ಒಂದು ಧಾರ್ಮಿಕ ಒಂದು ದೇವಾಲಯ ಏನಿದೆ, ಇದು ತನ್ನದೇ ಆದಂತಹ ಈ ಒಂದು ಮಠ, ಗುದ್ದಲೀಶ್ವರರ ಮಠ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರುವಂತಹ ಮಠ. ಈ ಭಾಗದಲ್ಲಿ ಹಲವಾರು ಹಳ್ಳಿಗಳಿಗೆ ಒಳ್ಳೆಯ ಒಂದು ಧಾರ್ಮಿಕ ಸಂದೇಶವನ್ನು ಸಾರೋದ್ರ ಮೂಲಕ ಸರ್ವ ಧರ್ಮೀಯರು ಕೂಡ ಒಂದಾಗಿ ಈ ಮಠದಲ್ಲಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಈ ಒಂದು ವಾರಗಳ ಕಾಲ 125ನೇ ಜಾತ್ರಾ ಮಹೋತ್ಸವ ಅದನ್ನು ಪರಮ ಪೂಜ್ಯರು ಗುದ್ದಲೀಶ್ವರರು ಈ ವರ್ಷ ಯಾತ್ರಾ ಮಹೋತ್ಸವ ಅಂತೇಳೋದಕ್ಕೆ ಬೇರೊಂದು ಹೆಸರನ್ನು ಇಟ್ಟು ನಮ್ಮ ಬದುಕಿನ ಪಯಣ ಅದು ಭಕ್ತಿ ಭಾವನೆಯೊಂದಿಗೆ ದೇವರಿಗೆ ಪೂಜೆ ಪುನಸ್ಕಾರ ಧಾರ್ಮಿಕ ವಿಧಿವಿಧಾನಗಳ ಮೂಲಕವಾಗಿ ನಮ್ಮ ಜೀವನ ಅರ್ಪಣೆ ಆಗಬೇಕು. ಪ್ರತಿಯೊಬ್ಬ ಭಕ್ತರು ಕೂಡ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಆ ಒಂದು ಶ್ರೀಮಠದ ಎಲ್ಲ ಪರಮ ಭಕ್ತರುಗಳು ಕೂಡ ಸೇರಿ ಮಹಾಪ್ರಸಾದದ ವ್ಯವಸ್ಥೆ ಆಗ್ಬೋದು. 1 ವಾರಗಳ ಕಾಲ ಇಂದು ನಡೆದಂತಹ ರಥೋತ್ಸವ ಭಾಳ ವಿಶೇಷವಾಗಿ ಗಮನವನ್ನು ಸೆಳೆದಿರತಕ್ಕಂಥದ್ದು. ಭಾಳ ಉತ್ತಮ ರೀತಿಯಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ಕೂಡ ಸೇರಿ ಈ ಒಂದು ಮಠದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಉತ್ತಮ ರೀತಿಯಾದಂತಹ 125ನೇ ವರ್ಷದ ರಥೋತ್ಸವವನ್ನು ಆಚರಣೆ ಮಾಡಿದ್ದು ಬಹಳ ಅರ್ಥಗರ್ಭಿತವಾಗಿತ್ತು. ಈ ಒಂದು ಮಠ ಸುಮಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದಾಗ್ಯೂ ಕೂಡ ಶ್ರೀ ಗುದ್ದಲೀಶ್ವರ ಮಹಾಪೂಜ್ಯರು ವಸೃತಿಯಲ್ಲಿ ಮಠವನ್ನು ಕಟ್ಟುವಂಥದ್ದು ಬಹಳ ಪುರಾಣ ಕಾಲದ ಇತಿಹಾಸವನ್ನು ಹೊಂದಿರುವಂಥದ್ದು, ಆಗಿನ ವಿಶೇಷತೆಯನ್ನು ಹೊಂದಿರುವಂಥದ್ದು. ನಾಡಿನ ಪ್ರತಿಯೊಂದು ಮಠಗಳ ಪರಮ ಪೂಜ್ಯರನ್ನು ಕರೆಸಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸೋದ್ರ ಮೂಲಕ ಅದು ಪ್ರತಿನಿತ್ಯವೂ ಕೂಡ ಧಾರ್ಮಿಕ ಸಂದೇಶಗಳನ್ನು ಸಾರುವಂಥ ಕಾರ್ಯಕ್ರಮಗಳು, ಯುವಕರನ್ನು ಕಲಾ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮಗಳು, ಅದಲ್ಲದೆ ಇತ್ತೀಚಿನ ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂಥ ಆ ಯೋಗದ ಶಿಬಿರವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಯೋಗ ಕಲಾ ಒಂದು ಅಭಿವೃದ್ಧಿಗೊಳಿಸಲಿಕ್ಕೆ, ಯೋಗ ಪ್ರತಿಭೆಗಳನ್ನು ಪರಿಚಯಿಸಲಿಕ್ಕೆ ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಅನೇಕ ಯೋಗ ಪ್ರತಿಭೆಗಳನ್ನು ಪರಿಚಯಿಸುವಂಥ ಕೆಲಸವನ್ನು ಕೂಡ ಪರಮ ಪೂಜ್ಯರು ಕೈಗೊಳ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳು ಕೂಡ ಸಾಂಗೋಪಾಂಗವಾಗಿ ನಡೆಯೋದ್ರ ಮೂಲಕ ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಜೊತೆಗೆ ನಾಡಿನ ಅರಚರ ಮೂರ್ತಿಗಳು, ವಿವಿಧ ಮಠಾಧೀಶರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕವಾಗಿ ಅನೇಕ ರೀತಿಯಾದಂಥ ತಮ್ಮದೇ ಆದಂಥ ಧಾರ್ಮಿಕ ಸಂದೇಶಗಳನ್ನು ಪರಮ ಪೂಜ್ಯರು ಏರ್ಪಡಿಸುವಂಥ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರುಗಳ ಆಶೀರ್ವಾಣಿಗಳು ಕೂಡ ತಮ್ಮ ಆಶೀರ್ವಾದದ ಮೂಲಕವಾಗಿ ಬಂದಂಥ ಭಕ್ತರೆಲ್ಲರೂ ಕೂಡ ಅವರ ಆಶೀರ್ವಾಣಿಯನ್ನು ಕೇಳುತ್ತಾ ತಮ್ಮ ಜೀವನದಲ್ಲಿ ಪುನೀತರಾಗೋದ್ರ ಮೂಲಕ ಭಕ್ತಿ ಸೇವೆಯನ್ನು ಮಾಡುವಂಥ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂಥದ್ದು ಇಡೀ 1 ವಾರಗಳ ಕಾಲ ನಡೆಯುವಂಥ ಜಾತ್ರಾ ಮಹೋತ್ಸವದ ವಿಶೇಷತೆ ಅಂತಲೇ ಹೇಳ್ಬೋದು. ನಾಡಿನಲ್ಲಿ ಅನೇಕ ಜಾತ್ರಾ ಮಹೋತ್ಸವಗಳು ನಡೆದಾಗ್ಯೂ ಕೂಡ ಈ ಹಾವೇರಿ ಜಿಲ್ಲೆಯ ವಸೃತಿಯಲ್ಲಿ ನಡೆಯುವಂತಹ ಈ ಒಂದು ಜಾತ್ರಾ ಮಹೋತ್ಸವ ಪರಮ ಪೂಜ್ಯ ಶ್ರೀ ಗುದ್ದಲೀಶ್ವರರ ಒಂದೇನು ಕನಸಿದೆ, ಪ್ರತಿಯೊಬ್ಬ ಭಕ್ತರಿಗೂ ಕೂಡ ತಮ್ಮ ಸೇವೆ ಕೈಂಕರ್ಯಗಳನ್ನು ಕೈಗೊಳ್ಳೋದ್ರ ಮೂಲಕ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿವಿಧ ರೂಪದ ಸೇವಾ ಕಾರ್ಯಗಳನ್ನು ಕೈಗೊಳ್ಳೋದ್ರ ಮೂಲಕ ತಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಳ್ಬೇಕನ್ನುವಂಥ ಮನೋಭಾವನೆಯನ್ನು ಸಾರುವ ಏಕೈಕ ಜಾತ್ರಾ ಮಹೋತ್ಸವ ಅಂತ ಹೇಳಿದರೆ ಈ ಒಂದು ವಸೃತಿ ಶ್ರೀ ಗುದ್ದಲೀಶ್ವರರ ಜಾತ್ರಾ ಮಹೋತ್ಸವ ಅಂತ ಹೇಳ್ಬೋದು. ಇಲ್ಲಿ ಉತ್ತಮ ರೀತಿಯಾದಂತಹ ಭಾಳ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಳ್ಳೆಯ ರುಚಿಯಾದಂತಹ ಪ್ರಸಾದ ಸೇವೆ, ಹಾಗೆಯೇ ಧಾರ್ಮಿಕ ಪೂಜಾ ಪುನಸ್ಕಾರಗಳನ್ನು ಕೈಗೊಳ್ಳೋದ್ರ ಮೂಲಕ ಪ್ರತಿಯೊಬ್ಬ ಭಕ್ತರು ಕೂಡ ನಮ್ಮನ್ನು ತಾವು ಅರ್ಪಿಸಿಕೊಂಡು ಒಳ್ಳೆಯ ಒಂದು ಸೇವೆಯನ್ನು ನೀಡೋದ್ರ ಮೂಲಕವಾಗಿ ಶ್ರೀ ಗುದ್ದಲೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರುವುದನ್ನು ನಾವು ಕಾಣ್ತಾ ಬರ್ತಾ ಇದ್ದೇವೆ. ಬನ್ನಿ ಜಾತ್ರಾ ಮಹೋತ್ಸವದ ಸಂಪೂರ್ಣ ವಿವರಣೆ ನಾನು ತಿಳ್ಕೊಳ್ಳೋಣ.
ನಮ್ಮ ಗುರುಗಳು ಪರಮ ಪೂಜ್ಯ ಗುದ್ದಲಿ ಶಿವಯೋಗಿಗಳು ಮಾಡಿರ್ತಕ್ಕಂಥ ವಿಡಿಯೋಗಳು ಆಸನಗಳನ್ನು ನೀವು ನೋಡಿರ್ಬೋದು. ಅಂತ ಪೂಜ್ಯರು ವಯಸ್ಸಿನ ಯಾವುದೇ ಮಿತಿ ಇಲ್ಲ ಇದರಲ್ಲಿ. ಯೋಗಾಸನವನ್ನು ಇಲ್ಲಿವರೆಗೆ ನೀವು ನೋಡಿರ್ತಕ್ಕಂಥದ್ದು ನಮ್ಮ ಲಕ್ಷ್ಮೇಶ್ವರ ಪತಂಜಲಿ ಮಹರ್ಷಿ ಯೋಗ ಸಮಿತಿಯ ಒಂದು ಸಮಿತಿ ಎಲ್ಲ ಯೋಗಾರ್ಥಿಗಳಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸೋಣ. ಈಗ ನೀವು ವಯಸ್ಕರದು ವಯಸ್ಸಾದವ್ರದ್ದು ನೋಡಿದ್ರಿ.